ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಏಯ್ ಹೋಗಿ ಬಾಬಾ, ನಿಮ್ ಜೊತೆ ಇಷ್ಟೊಂದೆಲ್ಲ ಆಟ ಆಡ್ತಿರಲ್ಲ. ಏನೂ ಇಲ್ಲ ಅಂದೆ ತಾನೆ, ಮತ್ತೆ ಯಾಕೆ ಅಷ್ಟು ಗಾಬರಿ ಆಗ್ತಿದ್ಯಾ? ಕೊಡು, ಏನಿದೆ ನೋಡೋಣ. ಓ, ಯಾರದು? ತೋರ್ಸು. ನೀನ್ ಈ ತರ ನಾಚ್ಕೊಳ್ಳೋದು ನೋಡ್ತಿದ್ರೆ ಅದ್ ಯಾರು ಅಂತ ನಮಗೂ ನೋಡ್ಬೇಕು ಅನ್ಸ್ತಿದೆ. ತೋರ್ಸು ತೋರ್ಸು. ಇಲ್ಲ ಇಲ್ಲ ಇಲ್ಲ, ನೀವ್ ಪ್ರಪೋಸ್ ಮಾಡೋವರೆಗೂ ಅಕ್ಕ ನಿಮ್ ಫೋಟೋ ನಂಗೆ ತೋರ್ಸೇ ಇಲ್ಲ. ಈಗ ನಾನು ಅಷ್ಟೇ, ಅವ್ರು ಪ್ರಪೋಸ್ ಮಾಡೋವರೆಗೂ ಅವ್ರ ಫೋಟೋನ ನಾನು ತೋರ್ಸೋದಿಲ್ಲ. ಇದಾ ವಿಷಯ? ಅದ್ ಸರಿ, ಈ ಗ್ಯಾಪಲ್ಲಿ ನೀವಿಬ್ರು ಯಾವಾಗ ಬಂದ್ರಿ? ಶಾಂತಿ ಬರ್ತ್ಡೇ ಅಲ್ವಾ, ಏನ್ ಸರ್ಪ್ರೈಸ್ ಮಾಡ್ಬೇಕು ಅಂತ ಯೋಚನೆ ಮಾಡ್ಕೊಂಡು ಬರ್ತಾ ಇದ್ವಿ. ಅಷ್ಟ್ರಲ್ಲಿ ಅಕ್ಕ ನೀನ್ ನೋಡಿದ್ರೆ, ಅಯ್ಯೋ ಅಜ್ಜಿ ಬರ್ತಡೇನಾ? ನಾನು ಮರ್ತಿ ಹೋಗಿದ್ದೀನಿ ಕಣೆ ಅಕ್ಕ. ಅಜ್ಜಿನ 12 ಗಂಟೆಗೆ ಎಬ್ಸಿ ಪಾರ್ಟಿ ಮಾಡೋಣವಾ? ಹಾ, ಏನಾದ್ರೂ ಐಡಿಯಾ ಮಾಡ್ಬೇಕಲ್ವಾ? ಏನ್ ಮಾಡೋದು ಅಕ್ಕ? ಏನಾದ್ರು ಯೋಚನೆ ಮಾಡ, ನೀವು ಏನಾದ್ರೂ ಯೋಚನೆ ಮಾಡಿ ಬಾವಾ. ಅಮ್ಮ, ಒಂದ್ ಹೆಜ್ಜೆ ಮುಂದೆ ಇಟ್ಟರೆ ನಾನು ಸುಮ್ಮನೆ ಇರಲ್ಲ. ಅಮ್ಮ, ನನ್ನ ಮಾತು ಕೇಳು, ಕೊಡಿ ಇಲ್ಲಿ. ನೀನು ಮಾತು ಕೇಳಿಸ್ಕೊಂಡೆ ನಾನು ಇಲ್ಲಿ ನಿಂತಿರೋದು. ಏನಿದು ಕರಾರು ಅಂತಿದೆ? ಏನ್ ಕರಾರು? ಬಂಗಾರಿ, ನಾನು ಹೇಳ್ತೀನಿ, ನಾನು ಕೊಡು. ಅವನು ಕೊಡಮ್ಮ, ಅವನೇ ಹೇಳ್ತಾನೆ. ಅವನ ಮಾತಿಗೆ ನೀನು ತಲೆ ದುಗಿಸ್ತಿದ್ಯಾ ಅಂದ್ರೆ ಇದರಲ್ಲಿ ಏನೋ ದೊಡ್ಡ ವಿಷಯನೇ ಇದೆ. ನೀನು ಯಾವುದೇ ಕಾರಣಕ್ಕೂ ಮದುವೆ ಆಗೋದಿಲ್ಲ ಅಂತ ಬರೆದು ಸೈನ್ ಮಾಡಿಕೊಟ್ಟಿರೋ ಕಾಂಟ್ರಾಕ್ಟ್ ಪೇಪರ್ಸ್. ಯಾವ ದೊಡ್ಡ ವಿಷಯನೂ ಇಲ್ಲ ಬಂಗಾರಿ, ನಾನು ಹೇಳ್ತೀನಿ ಅಂತ ಹೇಳಿದ್ನಲ್ಲ, ಕೊಡಿಲಿ. ನಾನು ಉಪ್ಪು ತಿಂದಷ್ಟು ನೀನು ನೀರು ಕುಡ್ದಿಲ್ಲ. ಯಾವ ಸೊಬಬು ನನಗೆ ಬೇಕಾಗಿಲ್ಲ, ನಾನೇ ಓದ್ತೀನಿ. ಬಂಗಾರಿ, ಯಾಕೆ ಹಠ ಮಾಡ್ತಿದ್ಯಾ? ನನ್ ಕೊಡು ಅನ್ನಲ್ಲ. ನನ್ನ ಭಾಷೆ ನಿಂಗೆ ಅರ್ಥ ಆಗ್ತಾ ಇದೆ ಅನ್ಸುತ್ತೆ. ನಾನೇ ಓದ್ತೀನಿ. ಬಂಗಾರಿ, ಮದುವೆ ವಿಚಾರ ಇಷ್ಟು ಬೇಗ ಯಾಕೆ ಮಾತಾಡ್ತಿದ್ಯಾ? ಇದ್ರಲ್ಲಿರೋದು ನಿಜಾನ? ನಿಮ್ಮಿಬ್ಬರನ್ನೇ ಕೇಳ್ತಾ ಇರೋದು, ಹೇಳಿ. ಕರುನಾಡ ಕಣ್ಣ